ಸರ್ ಈಗ ಎಲ್ಲೋ ಒಂದು ಕೊನೆ ಹಂತದಲ್ಲಿ ಕೊನೆ ಕ್ಷಣಕ್ಕೆ ಒಂದಿಷ್ಟು ಗಿಲ್ಲಿಯ ಗೆಲುವಿನ ಸಾಧ್ಯತೆಗಳು ಎಲ್ಲೋ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಅನಿಸ್ತಿದ್ಯಾ? ನೀವು ಆರಂಭದಿಂದ ನೋಡಿದಾಗ ಗಿಲ್ಲಿ ಗೆಲ್ಲೋಕೆ ಏನ್ ಸಾಧ್ಯತೆಗಳಿದೆ ಅಂತ ಅನಿಸ್ತಿದೆ ಅಂತ? ಖಂಡಿತವಾಗ್ಲೂ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆತ, ಮತ್ತೆ ಒಳ್ಳೆ ಕಲಾವಿದ ಆತ. ಸೊ ಆಮೇಲೆ ಒಳ್ಳೆ ಕಲೆಯ ಆರಾಧಕ ಆತ. ನೀವು ಯಾವಾಗಲೂ ಕೂಡ ಕೆಲವರು ಅವ್ರ ಆತ್ಮೀಯರು ಹೇಳೋ ಪ್ರಕಾರ ಯಾವಾಗಲೂ ಕೂಡ ಅವನು ಸ್ಕ್ರಿಪ್ಟು ಡೈಲಾಗು ಅವ್ನ ಟೈಮ್ ಸಿಕ್ತಾಗೆಲ್ಲ ಕೂಡ ಅದನ್ನೇ ಬರೀತಿದ್ದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಬ್ಬ ಒಳ್ಳೆ ಕಲಾವಿದ ಆತ ಗೆಲ್ಲಬೇಕು ಅಂತೇಳಿ ನಮ್ಮೆಲ್ಲರ ಆಶಯ. ಸರ್ ಈಗ ಸಾಕಷ್ಟು ಪೈಪೋಟಿ ಇದೆ, ಒಂದು ಬೇರೆ ರೀತಿಯ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅಂತ ಅನಿಸ್ತಿದೆಯಾ? ಗೆಲ್ಲಕ್ಕೆ ಏನ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಆಮೇಲೆ ಆಟದ ಶೈಲಿ ಏನ್ ಇಷ್ಟ ಆಯ್ತು ಇಲ್ಲಿವರೆಗೂ ಅಂತ? ಸರ್, ಉಪೇಂದ್ರ ಅವರು ಒಂದು ಡೈಲಾಗ್ ಹೇಳಿದ್ದಾರೆ, ಕಲೆಗಿರೋ ಬೆಲೆ ಎಲ್ಲೂ ಇಲ್ಲ, ಆತನಲ್ಲಿ ಕಲೆ ಇದೆ. ಸಾರ್ವಜನಿಕರಾಗ್ಲಿ ಮತ್ತೆ ವೋಟರ್ಸ್ ಅಲ್ಲಾಗ್ಲಿ ಅಲ್ಲ, ಕಲೆಗೆ ಯಾವತ್ತು ಬೆಲೆ ಸಿಗುತ್ತೆ ಅವತ್ತು ಆ ಮನುಷ್ಯ ವಿನ್ ಆಗ್ತಾನೆ. ಅದರಲ್ಲಿ ನಮ್ಮ ಗಿಲ್ಲಿ ನಟನ್ಗೆ ಕಲೆ ಇದೆ, ಗೆದ್ದೆ ಗೆಲ್ತಾನೆ. ರಾಜ್ಯ ದೇಶ ವಿದೇಶದಲ್ಲೂ ಅವನು ಅಭಿಮಾನಿಗಳ ಹೊಂದಿದ್ದಾನೆ, ಗೆಲ್ತಾನೆ. ಗೆಲ್ಲೋದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ಜೈ ಗಿಲ್ಲಿ, ಜೈ ಜೈ ಗಿಲ್ಲಿ ಅಷ್ಟೇ. ಇದು ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಮತ್ತೊಬ್ರು ಇದ್ದಾರೆ, ನೀವೇನ್ ಹೇಳ್ತೀರಿ ಸರ್? ಸರ್, ಈ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ 1 ಇವತ್ತಿನ ಸೋಷಿಯಲ್ ಮೀಡಿಯಾ ಪ್ರಕಾರ ನಂಬರ್ 1 ಗಿಲ್ಲಿ ಇರೋದು. ಪ್ರತಿಯೊಬ್ಬರು ಕನ್ನಡ ಜನತೆ ವೋಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗಿನ ಇದು ನೋಡಿದ್ರೆ ಗಿಲ್ಲಿನೇ ಪಕ್ಕ ವಿನ್ ಆಗೋದು. ವಿನ್ನಾಗಿ ಬರಲಿ, ಬಂದಮೇಲೆ ನಾವು ವಿಜಯ ಯಾತ್ರೆ ಮಾಡೋಣ ಅಂತ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಮತ್ತೊಬ್ರು ಅವರ ಪಟ ಅಭಿಮಾನಿ ಇದ್ದಾರೆ, ಗ್ರಾಮಸ್ಥರೇ. ಸರ್, ನೀವೇನ್ ಹೇಳ್ತೀರಿ? ಗಿಲ್ಲಿ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ? ಏನ್ ಇಷ್ಟ ಆಗುತ್ತೆ ಗಿಲ್ಲಿಲಿ ಅಂತ? ಗಿಲ್ಲಿದು ಡೈಲಾಗ್ ಇದೆಯಲ್ಲ, ಪಂಚ್ ಇದೆಯಲ್ಲ, ಅದು ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲಾರು ಅಬ್ಸರ್ವ್ ಮಾಡ್ತಾ ಇದ್ರಿ. ಅದು ಯಾರಿಗೂ ಬರಲ್ಲ ಸರ್. ಆ ಟೈಮ್ಗೆ ಟೈಮಿಂಗ್ಸ್ ಕರೆಕ್ಟ್ ಆಗಿ ಮಾಡ್ತಾರೆ. ಆಟನ ಒಂದು ಚೂರು ಚಾಚು ತಪ್ಪದೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಕಲೆ ಯಾರಪ್ಪನ ಮನೆ ಸೊತ್ತುವಲ್ಲ. ಕಲೆ ಬಂದದನ್ನ ಯಾರೇ ಆಗ್ಲಿ, ಬಡ ಅವನು ಶ್ರೀಮಂತ ಅನ್ನೋ ಲೆಕ್ಕ ಅವನು ಇವನು ಅಂತ ಮಾಡಕ್ ಬರೋದಿಲ್ಲ. ಕಲೆಗೆ ಬಂದೈತೆ, ಅವನಿಗೆ ಆ ಕಲೆಗೆ ಬೆಲೆ ಸಿಕ್ಕಿದ್ರೆ ಅದೇ ಈ ನಮ್ಮ ಕರ್ನಾಟಕದಲ್ಲಿ ಕೊಡುವಂತ ಬೆಲೆ ಅಂತ ನಾನು ಅನ್ಕೊಂತೀನಿ. ಅವನಿಗೆ ಬೆಲೆ ಸಿಕ್ಬೇಕು, ಅವ್ನು ಗೆಲ್ಲೇಬೇಕು. ಅವನಿಗೆ ಆ ಕಲೆಗೆ ಆ ಬೆಲೆ ಸಿಕ್ಕಿದಾಗ್ಲೇನೆ ಅದು ಅರ್ಥ ಸರ್. ಇದಿಷ್ಟು ಏನು ಅಂತಂದ್ರೆ ಎಲ್ಲ ಒಂದಿಷ್ಟು ಗ್ರಾಮಸ್ಥರ ಮಾತಾಗಿರ್ತಕ್ಕಂಥದ್ದು. ಮತ್ತೊಬ್ರು ಇದ್ದಾರೆ, ಗಿಲ್ಲಿ ಅವರ ಪೋಸ್ಟರ್ನ ಹಿಡ್ಕೊಂಡು ಸಂಭ್ರಮಿಸ್ತಾ ಇರ್ತಕ್ಕಂಥವ್ರು. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಏನ್ ಹೇಳ್ತೀವಿ? ಸರ್, ಗಿಲ್ಲಿ ಅನ್ನೋ ವ್ಯಕ್ತಿ ಬಡ ಕುಟುಂಬದಿಂದ ಇದಿಷ್ಟೊಂದು ಬಂದಿದ್ದಾನೆ ನಮ್ಮ ಸಮಾಜದಲ್ಲಿ ಅಂದರೆ ಅವನೇ ಒಂದು ದೊಡ್ಡದು. ಆಮೇಲೆ ಅವನ ಚಿಕ್ಕ ಮಗು ಇಂತ ಹಿಡ್ದು ಅವನ ಹಾಡು, ದೊಡ್ಡವ ಚಿಕ್ಕವನ ಹಾಡು ಇಡೀ ಇದಕ್ಕೆಲ್ಲ ಇದಾಗಿದೆಯಲ್ಲ, ಅದೊಂದು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅವನು ಇನ್ನೂ 100 ಅಲ್ಲ 200 ಅಲ್ಲ 300 ಇನ್ನಿಂದ ಗೆದ್ದು ಬರಲಿ ಅಂತ ನಮ್ಮ ಎಲ್ಲರಿಗೂ ಆಸೆ.